ಕೇರಳ ಈಗ ಕೇರಳಂ ಆಗಿದೆ. ಆದರೆ ನಿಮ್ಗೆ ಗೊತ್ತಾ, ಇಂಡಿಯಾದಲ್ಲಿ ಒಂದು ಸ್ಟೇಟ್ನ ಹೆಸರು ಚೇಂಜ್ ಮಾಡಬೇಕು ಅಂದರೆ ಪ್ರಾಸೆಸ್ ಏನಿರುತ್ತೆ ಅಂತ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ ನಂಬರ್ 3 ಒಂದು ಸ್ಟೇಟ್ನ ಹೆಸರನ್ನ ಚೇಂಜ್ ಮಾಡೋದರ ಪ್ರಾಸೆಸ್ ಬಗ್ಗೆ ಹೇಳುತ್ತೆ. ಮೊದಲು ಬರೋದು ಪ್ರಪೋಸಲ್. ಸ್ಟೇಟ್ ಗೌರ್ಮೆಂಟ್ ಸ್ವತಃ ತನ್ನ ಸ್ಟೇಟನ್ನ ಹೆಸರನ್ನ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಜೆಷನ್ ಕೊಡ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಟೇಟ್ನ ಹೆಸರು ಏನಿರಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡುತ್ತೆ. ನಂತರ ಪ್ರೆಸಿಡೆಂಟ್ ರೆಕಮೆಂಡೇಶನ್ ಆಧಾರದ ಮೇಲೆ ಸಂಬಂಧಪಟ್ಟ ಸ್ಟೇಟ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಕಳಿಸಿ ಇದರ ಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಒಂದು ಫಿಕ್ಸ್ಡ್ ಟೈಮ್ ಒಳಗಡೆ ಅಂತ ಹೇಳ್ತಾರೆ. ಆದರೆ ಒಂದು ನೆನಪಲ್ಲಿರಲಿ, ಸ್ಟೇಟ್ ಗೌರ್ಮೆಂಟ್ ಬರೀ ತನ್ನ ಅಭಿಪ್ರಾಯನ ಮಾತ್ರ ಕೊಡ್ಬೋದು, ಆದರೆ ಅದನ್ನ ತಗೊಳ್ಳೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಒಂದು ವೇಳೆ ಸ್ಟೇಟ್ ಗೌರ್ಮೆಂಟ್ ರಿಜೆಕ್ಟ್ ಮಾಡಿದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ನ ಹೆಸರನ್ನ ಚೇಂಜ್ ಮಾಡ್ಬೋದು. ಸ್ಟೇಟ್ ಗೌರ್ಮೆಂಟ್ ಒಪಿನಿಯನ್ ಕೊಟ್ಟಾದ್ಮೇಲೆ ಅಥವಾ ಕೊಟ್ಟಿರುವಂಥ ಟೈಮ್ ಲಿಮಿಟ್ ಮುಗಿದಾದ್ಮೇಲೆ ಆ ಬಿಲ್ ಅನ್ನೋದು ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಆವಾಗ ಲೋಕಸಭೆ ಮತ್ತು ರಾಜ್ಯಸಭೆ ಅನ್ನೋದು ಆ ಬಿಲ್ ಮೇಲೆ ಡಿಸ್ಕಷನ್ಸ್ ಮಾಡಿ ವೋಟಿಂಗ್ ನಡೆಸುತ್ತೆ. ಈ ಬಿಲ್ ಪಾಸ್ ಆಗಬೇಕು ಅಂದರೆ ಒಂದು ಸಿಂಪಲ್ ಮೆಜಾರಿಟಿ ಆಫ್ ವೋಟಿಂಗ್ ಸಿಕ್ಕರೂ ನಡೆಯುತ್ತೆ. ಎರಡೂ ಮನೆಗಳಿಂದ ಪಾಸ್ ಆದ ಬಿಲ್ಲನ್ನು ಫೈನಲ್ ಅಪ್ರೂವಲ್ಗೋಸ್ಕರ ಪ್ರೆಸಿಡೆಂಟ್ ಹತ್ರ ಕಳಿಸ್ತಾರೆ. ಯಾವಾಗ ಪ್ರೆಸಿಡೆಂಟ್ ಈ ಬಿಲ್ ಮೇಲೆ ಸೈನ್ ಮಾಡ್ತಾರೋ ಆ ಕ್ಷಣದಿಂದ ಈ ಬಿಲ್ ಅನ್ನೋದು ಕಾಯ್ದೆ ಆಗಿ ಕನ್ವರ್ಟ್ ಆಗುತ್ತೆ. ಇದಾದ್ಮೇಲೆ ಗೌರ್ಮೆಂಟ್ ಒಂದು ಒಫಿಷಿಯಲ್ ನೋಟಿಫಿಕೇಶನ್ ಬಿಡುಗಡೆ ಮಾಡುತ್ತೆ. ಆ ಡೇಟಿಂದ ಆ ಸ್ಟೇಟ್ನ ಹೊಸ ಹೆಸರು ಒಫಿಷಿಯಲ್ ಆಗಿ ಜಾರಿ ಆಗುತ್ತೆ. ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗ್ತಾ ಇರೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಕಳಿಸಿ. ಕೇರಳದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಯಾರು ಅಂತ ಕಮೆಂಟಲ್ಲಿ ತಿಳಿಸಿ.